ಇಲ್ಲಿ ಒಂದು ಕಡೆನೇ ಟೋಟಲ್ 12 ಜ್ಯೋತಿರ್ಲಿಂಗಗಳಿದೆ. ಒಂದು ಲಿಂಗದ ಮೇಲೆ ನೀವು ಅಭಿಷೇಕ ಮಾಡಿದ್ರೆ 12 ಲಿಂಗ ಕೂಡ ಅಭಿಷೇಕ ಸೇರುತ್ತೆ. ಇದು ಒಂದು ಸೂಪರ್. ಏನೋ ಅಪ್ಪ ತುಂಬ ಜನ ನನ್ನ ವೀಡಿಯೋ ನೋಡ್ತಾರೆ, ಬಟ್ ಯಾರಿಗೂ ಈ ಬಟನ್ನೇ ಕಾಣಿಸಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅದನ್ನ ಎಲ್ಲರೂ ಪ್ರೆಸ್ ಮಾಡಿ ಬೇಗ ಬೇಗ. ಸೊ ನಾವು ಇವಾಗ ಓಂ ಶಿವ ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಬೆಂಗಳೂರಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಇದೆ. ಸೊ ನೋಡೋಣ ಹೇಗಿದೆ ಅಂತ. ಓಂ ಶಿವ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲ್ ಮಾತ್ರ ಸೂಪರ್ ಆಗಿದೆ. ನೋಡೋಣ, ಇನ್ನೂ ಒಳಗಡೆ ತುಂಬ ದೂರ ಹೋಗ್ಬೇಕು, ನಾವು ತುಂಬ ದೂರ ಹೋಗಬೇಕು. ನೋಡೋಣ. ಅಂದರೆ ಮಾಲ್ ಕೆಳಗಡೆಯಿಂದ ಇದೆ, ನೋಡಬೇಕು ಎಲ್ಲಿದೆ ಅಂತ. ಸೊ ಹುಡ್ತಾ ಇದ್ದೀನಿ, ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಮಾಲ್ನ ಎಂಟ್ರಿ, ಸಾರಿ, ಓಂ ಶಿವ ಟೆಂಪಲ್ನ ಎಂಟ್ರಿ. ಓಂ ಶಿವ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ನಾವು. ಸೊ ಇಲ್ಲಿ ಎಂಟ್ರಿಗೆ ಬಂದಾಗ ಒಂದು 150 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡಾಗ ನಮಗೆ 108 ರುದ್ರಾಕ್ಷಿ ಇರುವಂಥ ಒಂದು ಕಪ್ ಕೊಟ್ಬಿಟ್ಟು ಅದನ್ನು ಓಂ ನಮಃ ಶಿವಾಯ ಅಂತ ದೇವರ ಸ್ಮರಣೆ ಮಾಡ್ತಾ ಇಲ್ಲಿ 108 ಕಪ್ಸ್ ಇರ್ತವೆ, ಅದರೊಳಗಡೆ ಹಾಕಬೇಕು. 108 ಇರ್ತವೆ ಟೋಟಲ್. 108 ಸಾರಿ ಶಿವನ ಮಂತ್ರವನ್ನು ಜಪಿಸಿದ್ವಿ, ಓಂ ನಮಃ ಶಿವಾಯ ಅಂತ. ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ದಾರ ಇದೆ, ಆ ದಾರಾನ ಇಲ್ಲಿ ಒಂದು ಮರ ಇದೆ, ಮರಗೆ ಕಟ್ಟಬೇಕಂತೆ. ಸೊ ನಾನು ಕಟ್ತೀನಿ ಈಗ. ಟೈ ಯುವರ್ ಪ್ರಾಬ್ಲಮ್ ಹಿಯರ್ ಆ್ಯಂಡ್ ಲೀವ್ ದೆಮ್ ಬಿಹೈಂಡ್. ಬೇಸಿಕ್ಲಿ ಏನಂದರೆ, ಇದು ದೇವ್ರಿಗೆ ನಾವು ಇಲ್ಲಿ ದಾರಾನ ಕಟ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ದೇವ್ರು ನೋಡ್ಕೊತಾರೆ ಅಂತ. ಇದು 150 ರೂಪೀಸ್ ಟಿಕೆಟು. ಇದರಲ್ಲಿ ಆಲ್ಮೋಸ್ಟ್ 8 ಆ್ಯಕ್ಟಿವಿಟೀಸ್ ಇದಾವಂತೆ. ನೋಡೋಣ, ಒಂದು ಆಯ್ತಲ್ಲ, ಈಗ ರುದ್ರಾಕ್ಷಿ ಇದು ದೇವರ ಜಪ ಮಾಡಿಬಿಟ್ಟು ಇನ್ನೂ 7 ಇದ್ದಾವೆ, ನೋಡೋಣ. ಶಿವ ಟೆಂಪಲಲ್ಲಿ ಶಿವನ ಸ್ಟ್ಯಾಚು ಬಂದುಬಿಟ್ಟು 65 ಅಡಿ ಇದೆ. ಅದ್ರ ಪಕ್ಕದಲ್ಲೇ ಇರುವಂಥ ಗಣೇಶಂದು ಸ್ಟ್ಯಾಚು 32 ಅಡಿ ಅಷ್ಟು ಇದೆ. ಸೊ ಗಣೇಶ ಹತ್ರಗೆ ಹೋಗ್ತಾ ಇದ್ದೀವಿ. ಬೆಕ್ಕು ಕೂಡ ಇದೆ, ಅದರ ಮೇಲೆ ಗಣೇಶ. ಪಂಚಮ ಧಾಮ ಯಾತ್ರಾ ಅಂತ, ನೋಡೋಣ ಒಳಗಡೆ. ಸೊ ಹರಿದ್ವಾರ್ 10 ಸ್ಟೆಪ್ಸ್ ಅವೆ. ಅರೆ ಸೂಪರ್ ಆಗಿದೆ ಗುರು. ಪಂಚಮ ಧಾಮ ಯಾತ್ರಾದಲ್ಲಿ ಫಸ್ಟ್ ಹರಿದ್ವಾರ್ಗೆ ಹೋಗ್ತಾ ಇದೀವಿ ನಾವು. ಕಾಣಿಸ್ತಿದ್ಯಾ? ಅರೆ ಹಾಂ, ಹರಿದ್ವಾರ್ಗೆ. ಓಕೆ, ಹರಿದ್ವಾರ ಮುಗಿತು. ಅರೆ 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 ಓಕೆ, ಇಲ್ಲಿ ನೋಡಿ ಹರಿದ್ವಾರ, ಅದು ಅಲ್ಲಿರುವಂಥ ಲಿಂಗ ಯಾರು ಇದು. ಸೊ ರಿಷಿಕೇಶ್ ದ್ವಾರ, ಹ್ಯಾಂಗಿಂಗ್ ಬ್ರಿಡ್ಜ್. ಸೂಪರ್ ಇದೆ ಗುರು ಬ್ರಿಡ್ಜ್ ಮಾತ್ರ, ಹ್ಯಾಂಗಿಂಗ್ ಬ್ರಿಡ್ಜ್. ಫುಲ್ ಟೈಮಿಂಗ್. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾವು ಎಲ್ಲಿಗೆ? ಬದ್ರಿನಾಥ್. ಶಿವ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಕೇದಾರ್ನಾಥ್ಗೆ. ಇದು ಕೇದಾರ್ನಾಥ್ರಲ್ಲಿರುವಂಥ ಶಿವಲಿಂಗ. ಕೇದಾರ್ನಾಥ್ ಆಗಿತ್ತು. ನೆಕ್ಸ್ಟ್ ಅಮರ್ನಾಥ. ಇದೆ ನೋಡಿ ಅಮರ್ನಾಥ್ ಲಿಂಗ. ಎಲ್ಲ ಬ್ಲೂ ಲೈಟ್ ಬರೋಕೆ ಕಾಣಿಸ್ತಿಲ್ಲ, ಬಟ್ ಓಕೆ. ಸೊ ಇದೇನು ಗೊತ್ತಾ, ಅಮರ್ನಾಥಲ್ಲಿರೋದು ಲಿಂಗ ಮಂಜಿಂದ ಇರುತ್ತೆ, ಅಂದರೆ ಸ್ನೋ ಅಲ್ಲ, ಮಂಜುಗಡ್ಡೆಯಿಂದ. ಸೊ ಅದೇ ಥರ ಇಲ್ಲಿ ಕೂಡ ಇರುವಂಥ ಲಿಂಗ ಫುಲ್ ತಣ್ಣಗಿದೆ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ
ಅರೆ ಫುಲ್ ಬ್ಲೂ ಲೈಟ್ಸ್ ಹಾಕಿದ್ದಾರೆ, ವೀಡಿಯೋಸ್ ಬರಬಾರ್ದು ಅಂತನ ಏನೋ ಗೊತ್ತಿಲ್ಲ. ಹಾಗೆ ಹೋಗ್ತಾ ಇದ್ದೀವಿ, ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ. ಇಲ್ಲಿ ಫಸ್ಟ್ ರುದ್ರಾಕ್ಷರ ಆಯ್ತಲ್ಲ, ನೆಕ್ಸ್ಟ್ ಪಂಚಮಧಾಮ ಯಾತ್ರೆ ಆಯಿತು, ನೆಕ್ಸ್ಟ್ ಹಾಲಿನ ಅಭಿಷೇಕ ಇದೆ, ಅದು ಕೂಡ ಮುಗಿಸ್ಕೊಂಡ್ರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಮುಂದೆ ಬಂದಿದ್ದೀನಿ. ನೆಕ್ಸ್ಟ್ ಏನಿದೆ ಬಾಹರ್ ಜ್ಯೋತಿರ್ಲಿಂಗ, ಓಕೆ ಬಾಹರ್ ಜ್ಯೋತಿರ್ಲಿಂಗ ಯಾತ್ರಾ ಅಂತ. ಸೊ ನೋಡೋಣ. ಸೊ ಇಲ್ಲಿ ನೋಡ್ರಿ ಸ್ಪೆಷಲ್ ಬಾಹರ್ ಜ್ಯೋತಿರ್ಲಿಂಗ ಅಭಿಷೇಕ ಅಂತ, ವಿಶೇಷ 12 ಜ್ಯೋತಿರ್ಲಿಂಗಗಳ ಅಭಿಷೇಕಗಳಲ್ಲಿ ಪಾಲ್ಗೊಳ್ಳಿರಿ. ಸೊ ಪಾಲ್ಗೊಳ್ಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಓಕೆ, ಇದು ಮಹಾಕಾಲೇಶ್ವರ್ ಮಧ್ಯಪ್ರದೇಶ್, ಇದು ಇಲ್ಲಿ ಕಾಣ್ತಿದ್ಯಾ ಅದೇನೆ. ಸೊ ನೆಕ್ಸ್ಟ್ ಇದು ಕಾಶಿ ವಿಶ್ವನಾಥ ಲಿಂಗ ಇಲ್ಲಿದೆ, ಇಲ್ಲಿ ನೋಡಿ. ಸೊ ಕಾಶಿಯಲ್ಲಿ ಮೇಲ್ಗಡೆಯಿಂದ ಏನು ಬೆಟ್ಟದ ಮೇಲಿಂದ ಬಂದು ದೇವರಿಗೆ ಅಭಿಷೇಕ ಮಾಡ್ತಾ ಇರೋ ತರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಮಲ್ಲಿಕಾರ್ಜುನ. ಸೊ ಆಂಧ್ರ ಪ್ರದೇಶಲ್ಲಿ ಇರುವಂಥದ್ದು, ಇಲ್ಲಿ ನೋಡಿ. ಸೊ ಮಲ್ಲಿಕಾರ್ಜುನ ಆಯ್ತು. ನೆಕ್ಸ್ಟ್ ಇದು ನಾಗೇಶ್ವರ, ಗುಜರಾತಲ್ಲಿರುವಂಥ ನಾಗೇಶ್ವರ ಲಿಂಗ ಅಂತ. ಇವ್ರು ಯಾರು ಗೊತ್ತಾ ನಿಮ್ಗೆ ಯಾರು ಅಂತ? ನಾರದ ಮಹರ್ಷಿಗಳು, ಹೌದಲ್ಲ? ಎಸ್. ಸೊ ಇಲ್ಲಿ ನೋಡಿ ಇನ್ನೊಂದು ರಾಮೇಶ್ವರ, ತಮಿಳುನಾಡು, ರಾಮೇಶ್ವರ ಲಿಂಗ. ಸೋಮನಾಥ, ಗುಜರಾತ್. ಸೊ ಇಲ್ಲಿ ಒಂದ್ ಕಡೆನೆ ಟೋಟಲ್ 12 ಜ್ಯೋತಿರ್ಲಿಂಗಗಳಿದೆ. ಒಂದು ಲಿಂಗ ಆದ್ಮೇಲೆ ನೀವು ಅಭಿಷೇಕ ಮಾಡಿದ್ರೆ 12 ಲಿಂಗ ಕೂಡ ಅಭಿಷೇಕ ಸೇರುತ್ತೆ. ಇದು ಒಂದು ಸೂಪರ್. ಕೃಷ್ಣೇಶ್ವರ, ಮಹಾರಾಷ್ಟ್ರ ನೋಡಿ, ಲಾರ್ಡ್ ಶಿವ. ಇದು ವೈದ್ಯನಾಥೇಶ್ವರ, ಜಾರ್ಖಂಡ್. 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಲು ನಾವು ಈ ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಗುರು. ನೀವು ಒಂದೇ ಕಡೆ 12 ಜ್ಯೋತಿರ್ಲಿಂಗ ನೀವು ವಿಸಿಟ್ ಮಾಡೋ ಅವಕಾಶ ಸಿಗುತ್ತೆ. ಸೊ ಲೈಟಿಂಗ್ ಇಲ್ಲ, ಕ್ಷಮೆ ಇರಲಿ, ಬಟ್ ಚೆನ್ನಾಗಿದೆ. ಇದು ಓಂಕಾರೇಶ್ವರ, ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಇದು ಭೀಷ್ಮಶಂಕರ, ಮಹಾರಾಷ್ಟ್ರ. ತ್ರಯಂಬಕೇಶ್ವರ, ಮಹಾರಾಷ್ಟ್ರ. ಕೇದಾರ್ನಾಥ, ಉತ್ತರಾಖಂಡ್. ಇಲ್ಲಿ ನೋಡಿ, ಸುತ್ತು ಮಂಚಿನ ಪರ್ವತ ಕಟನಿಂದ ಮಾಡಿದ್ದಾರೆ, ಬಟ್ ನಮ್ಗೆ ತೋರ್ಸಕ್ಕೆ ಮಂಜಿನ ಒಳಗಡೆ ಶಿವಲಿಂಗ. ಸೊ ಇತ್ತಾನೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದು ಕೇವ್ ಥರ ಮಾಡಿಬಿಟ್ಟು ಅದರೊಳಗಡೆ ಇಂಡಿಯಾದಲ್ಲಿ ಇರುವಂಥ 12 ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ. ನೀವು ಒಂದು ಕೇವ್ ವಿಸಿಟ್ ಮಾಡಿದ್ರೆ ಸಾಕು, 12 ಜ್ಯೋತಿರ್ಲಿಂಗನ ವಿಸಿಟ್ ಮಾಡೋದಷ್ಟು ಪುಣ್ಯ ಸಿಗುತ್ತೆ. ಓಂ ನಮಃ ಶಿವಾಯ ಅಂತ 7 ಸಲ ಹೇಳ್ಬಿಟ್ಟು ಒಂದು ಕಾಯಿನ್ನ ಈ ಮಾನಸ ಸರೋವರಾಗ ಹಾಕ್ಬೇಕಂತ. ಸೊ ನಾನು ಕೂಡ ಹಾಕ್ತೀನಿ ಗುರು, ನಾನು ಯಾರಿಗೂ ಕಡಿಮೆ ಇಲ್ಲ. ಇದೇ ಮಾನಸ ಸರೋವರ.
ಒಂದು ಕಾಯಿನು ಮತ್ತು ಒಂದು ದಿಯ ಕೊಡ್ತಾರೆ ಪ್ಯಾಕೇಜ್ ಜೊತೆನೆ. ಇಲ್ಲಿ ಅಂಟಿಸ್ಬಿಟ್ಟು ನೀರಲ್ಲಿ ಬಿಡೋದು ಮತ್ತು ಕಾಯಿನ್ನ ಮ್ಯಾಟ್ ಮೇಲೆ ಹಾಕೋದು. ಸೊ ಆಗಲೇ ಆ ಥರ ಹೊಟ್ಬಿಟ್ಟು ನಮ್ಮ ಓನ್ ಕಾಯಿನ ಹಾಕ್ಬಿಟ್ಟಿದ್ವಿ. ಬಟ್ ಏನಂದರೆ ಇಲ್ಲೇ ಇರುವಂಥ ಕಾಯಿನ್ ಒಂದು ಇರುತ್ತೆ, ಅವರೇ ಕೊಡ್ತಾರೆ. ಸೊ ಆ ಕಾಯಿನ ಹಾಕ್ಬೇಕಂತೆ. ಸೊ ನಾನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹೀಗೆ ತಗೊಂಡು ಒಳಗೆ ಬಿಡಬೇಕು. ಸೊ ಈಗ ಒಂದು ಅಗರಬತ್ತಿ ಸಿಕ್ಕಿದೆ. ಈ ಅಗರಬತ್ತಿ ಕೂಡ ಹಚ್ಬೇಕಂತ ಅಲ್ಲಿ. ಇದು ಕೂಡ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲ ಮತ್ತೆ ಇನ್ನೊಂದು ಹೋಮದು ಕುಂಡ ಇದೆ. ಸೊ ತೋರಿಸ್ತೀನಿ ನೋಡಿ ನಿಮ್ಗೆ. ಕಾಣಿಸ್ತೀವಿ ಹೋಮದ ಕುಂಡ ನೋಡಿದ್ರಲ್ಲ. ನೆಕ್ಸ್ಟ್ ಹೋಗೋಣ ನಾವು ಅಗರಬತ್ತಿ ಹಚ್ಚಿಬಿಟ್ಟು ಅಲ್ಲಿಂದ ಎಕ್ಸಿಟ್ ಅನ್ಸುತ್ತೆ, ನೋಡೋಣ ನೆಕ್ಸ್ಟ್. ಸೊ ಇಲ್ಲಿ ನೋಡಬೇಕು ನೀವು, ನವಗ್ರಹದು ಒಂದು ಮಂದಿರ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ನವಗ್ರಹಗಳಿದ್ದಾವೆ. ಸೊ ಇಲ್ಲಿ ಬಂದರೆ ಎಲ್ಲ ಒಂದು ಪ್ಯಾಕೇಜ್ ಥರ, ಯಾರು ಏನು ಮಿಸ್ ಆಗೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಬಿಡ್ಬೋದು. ನವಗ್ರಹ ಟೆಂಪಲ್. ಸೊ ಈಗ ನಮಗೆ ನವಗ್ರಹಕ್ಕೆ ಹಾಕಲು ಏನದು ಎಳ್ಳುಬತ್ತಿ ಕೊಟ್ಟಿದ್ದಾರೆ. ಸೊ ಅದನ್ನು ನವಗ್ರಹನ 3 ಅಥವಾ 9 ರೌಂಡ್ ಹಾಕ್ಬಿಟ್ಟು ಅಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದಾರೆ. ಆ ಬಾಂಡ್ಲಿ ಒಳಗಡೆ ಹಾಕ್ಬೇಕಂತ. ಸೊ ನಾನು ಹಾಕ್ತೀನಿ 3 ರೌಂಡ್ ಮಾಡಿಬಿಟ್ಟು. ಸೊ ಇದರೊಳಗಡೆ ಹಾಕ್ತಾ ಇದ್ದೀನಿ. ಅಗರಬತ್ತಿನ ಹಂಚ್ಕೋತಾ ಇದ್ದೀನಿ. ಈಗೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಶಿವನ ಮುಂದೆ ಕುತ್ಕೊಳಕ್ಕೆ ನನಗೆ ಒಂದು ಸೀಟಿಂಗ್ ಏರಿಯಾ ಇದೆ, ಅದರಲ್ಲಿ ಕುತ್ಕೊಂಡಿದ್ದೀನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು 24 hours ಓಪನ್ ಇರುತ್ತೆ ಅಂತ ಇದು ದೇವಸ್ಥಾನ. ಯಾರು ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು. ಸೊ ನಿಮಗೆಲ್ಲ ಒಂದು ಆರ್ಗನೈಸ್ಡ್ ಪ್ರೋಸೆಸ್ ಆಗಿ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಬನ್ನಿ. ನಮಃ ಶಿವಾಯ. It's a subtle part of that divine energy. But when you meditate, you go within, you realize Shiva inside. The energy inside is Shiva. Shivoham, 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 Shivoham. So, ಇಲ್ಲಿನ 360-degree view. Shivoham, Shivoham, Shivoham. ಶಿವೋಹಂ ಶಿವ ಟೆಂಪಲ್ಲು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇದೆ. ಸೊ ನಿಯರ್ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರನೇ. ಸೊ ಅಲ್ಲೊಂದು ಮಾಲ್ ಇದೆ, ಮಾಲ್ ಪಕ್ಕ ಈ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ, ಯಾರು ಬೇಕಾದರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನಷ್ಟು ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇನ್ನಷ್ಟು ಚೆನ್ನಾಗಿರೋ ಪ್ಲೇಸಸ್ನ ವಿಸಿಟ್ ಮಾಡಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗುಡ್ ಬೈ. ಸೊ ಮುಗಿದ್ಗುರು ಶಿವೋಹಂ ಶಿವ ಟೆಂಪಲ್. ಇಲ್ಲಿ ನೋಡಿ, ಮಾಲಿಂದ ಕೆಳಗಡೆ ಇದೆ ದಾರಿ. ಸೊ ನಾನು ಮಾಲಿಂದ ಕೆಳಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ.